ಫ್ರೆಂಡ್ಶಿಪ್ ಡೇದು ಫೋಟೋಸು ಇಲ್ಲಿದ್ದಾಳೆ ನೋಡಿ. ಇದು ಇದು ಮಾಡಿ ಚೆನ್ನಾಗಿರುತ್ತೆ. ಇದರಲ್ಲಿ ಎಲ್ಲಿದ್ದಾಳೆ ಇಲ್ಲಿ. ಸೊ 2 ಫೋಟೋ ಇವತ್ತು ಕೊಟ್ಟರು, ತಗೊಬಂದಿದ್ದೀನಿ. ನನ್ನ ಮಗಳಿಗೆ ಗುಡ್ ಹಾಕಿದ್ದಾರೆ. This one? Wait. This one? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಮನೆ ಒಳಗಡೆ ಒಣಗಾಕೊಂಡಿದ್ದೀನಿ. ತುಂಬ ಥಂಡಿ ಇರೋದ್ರಿಂದ ಹೊರಗಡೆ ಒಣಗಾಕೋಕ್ಕೆ ಆಗ್ತಾಯಿಲ್ಲ. ಸೊ ನಾನು ಎಲ್ಲಿ ಹೊರಡ್ತಾ ಇದ್ದೀನಿ ಅಂತ ಕೇಳ್ತಿರ್ಬೋದು. ನಾವು ಹೋಗ್ತಾ ಇದ್ದೀವಿ ಸೂ ಫ್ರಮ್ ಸೋ ಅಂತ ಫಿಲಮ್ಗೆ. ಇದು ಕಾಮಿಡಿ ಮೂವಿ ಆಗಿರುತ್ತೆ. ಸೊ ಎಲ್ಲ ಹೊರಡ್ತಾ ಇದ್ದೀನಿ. ಹೊರಗಡೆ ಕೂಡ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ತುಂಬಾ ಟಯರ್ಡ್ ಆಗಿಬಿಡ್ತು. ಯಾವಾಗ ಒಣಗಾಕ್ಲಿ, ಯಾವಾಗ ಮಾಡಲಿ ಅನ್ನೋದೇ ಬೇಜಾರಾಗ್ಬಿಡ್ತಾ ಇದೆ. ಬಟ್ಟೆ ಒಣಗಿಸೋ ಅಷ್ಟರಲ್ಲಿ ನನಗೆ ಸಾಕೆದ್ದೋಗ್ತಾ ಇದೆ. ನಾನು ಹೋಗ್ತಿರೋ ಖುಷಿಲಿ ನನ್ನ ತಲೆ ಬಾಚ್ಕೊಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಹೇಳ್ತವ್ರು ತಲೆನೇ ಬಾಚ್ಕೊಂಡಿಲ್ಲ ಅಂತ. ಯಾಕಂದರೆ ಇದು ಆಲ್ಮೋಸ್ಟ್ ಹೋಗ್ತಿರೋದು ಬಂದು 5-6 ಇಯರ್ಸ್ ಆದಮೇಲೆ ಓಡ್ತಾ ಇರೋದು ಫ್ರೆಂಡ್ಸ್ ನಾನು. ಸೊ ಇದೊಂಥರ ನಮಗೆ ಫಸ್ಟ್ ಮೂವಿ, ನನ್ನ ಮಗಳಿಗೆ ಫಸ್ಟ್ ಮೂವಿ ಆಗಿರುತ್ತೆ ಇದು ಸೂ ಫ್ರಮ್ ಸೋ ಅನ್ನೋದು. ಸೊ ನಮ್ಮ ಮನೆಯವರು ಟಿಕೆಟ್ಸ್ ಎಲ್ಲ ಬೈ ಮಾಡ್ತಾ ಇದ್ದಾರೆ. ಸುಮ್ಮನೆ ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ತಕ್ಕೊಳ್ಳೋಣ ಯಾವ ರೀತಿ ಬರುತ್ತೆ ಅನ್ನೋ ತಗೊಂಡೆ. ಆ್ಯಕ್ಚುಲಿ ನಾವು ಹೋಗಿದ್ದು ಬಂದು ಮಾರುತಿ ಥಿಯೇಟರ್ಗೆ, ಇಲ್ಲಿ THS ಹತ್ರ ಇದೆ. ಸೊ ಅಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ನಮ್ಮ ಇದು ಏನಂತ ಹೇಳ್ತಾರೆ, ತುಮಕೂರಲ್ಲಿ ಥಿಯೇಟರ್ಸ್ ಯಾವ ರೀತಿ ಇರುತ್ತೆ ಅಂತ. ಇದು ಬಂದು ಅಪ್ಗ್ರೇಡೆಡ್ ಥಿಯೇಟರೇನೆ, 4K DTS ಇರೋಂಥ ಥಿಯೇಟರೇನೆ. ನಾವು ಇಲ್ಲಿ ಬಾಲ್ಕನಿಗೆ ಬೈ ಮಾಡಿದ್ವಿ ಏನು ಟಿಕೆಟ್ಸ್ನ. ಸೊ ನಾವು ಬುಕ್ ಮೈ ಶೋ ಅಲ್ಲೂ ಕೂಡ ನಾವು ಬುಕ್ ಮಾಡ್ಬೋದಾಗಿತ್ತು, ಬಟ್ ನಮ್ಮ ಮನೆಯವರು ಪ್ರಿಫರ್ ಮಾಡಲ್ಲ ಬುಕ್ ಮೈ ಶೋಗೆ. ಸೊ ಅದ್ರ ಜೊತೆ ನಮಗೆ ಆಟೋದಲ್ಲಿ ಹೋಗಿದ್ದು ನಾವು. ನಮ್ಮ ಆಟೋ ಅಂಕಲ್ನೂ ಕರ್ಕೊಂಡು ಹೋದ್ವಿ. ಇವ್ರು ನಮಗೆ ಪರಿಚಯ ಇರೋರೇನೆ. ಸೊ ನಾವಲ್ಲಿ ಹುಡುಕ್ತಾ ಇದ್ದೀವಿ ಎಲ್ಲಿ ಕುತ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಟಿಕೆಟ್ಸ್ ಪ್ರಕಾರ, ನಂಬರ್ಸ್ ಇರೋ ಪ್ರಕಾರನೇ ಕುತ್ಕೋಬೇಕು ಅನ್ನೋದೇನಿರಲಿಲ್ಲ. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು 25% ಜಾಗ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಕೂತಿದ್ರು. ನಾವು ಹೋಗೋಷ್ಟರಲ್ಲೇ 8:28-29 ಆಗ್ಬಿಟ್ಟಿತ್ತು. ಯಾಕಂದರೆ 8:30ಗೆ ಶೋ ಸ್ಟಾರ್ಟ್ ಆಗಬೇಕಾಗಿತ್ತು. ನಾವು ಹೋಗಿದ್ದು ಬಂದು ಸೆಕೆಂಡ್ ಶೋ ಆಗಿರುತ್ತೆ. ನೈಟಲ್ಲಿ 8:30 ಹಂಗೆ ಹೋಗಿದ್ದು. ಅದು ಆ್ಯಕ್ಚುಲಿ ಬಿಟ್ಟಿದ್ದು ಬಂದು 11 o'clock. ನಾವು ಹೋಗಿದ ತಕ್ಷಣವೇ ನೇಮ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಎಲ್ಲನೂ ಅಡ್ವರ್ಟೈಸ್ಮೆಂಟ್ಸು ಎಲ್ಲ ತೋರಿಸ್ತಾ ಇದ್ರು ನೋಡಿ. ಅಡ್ವರ್ಟೈಸ್ಮೆಂಟ್ಸ್ ಮಗ ಎಲ್ಲ ಶೂಟ್ ಮಾಡ್ತಾ ಇದ್ದ. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಅದಂತೂ ನನಗಂತೂ ಇದು ಹೋಗಿದ್ದೆಲ್ಲ ನನಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ನನಗೆ. ಯಾಕೆ ಅಂತಂದರೆ ನನ್ನ ಮಗಳು ಫಸ್ಟ್ ಟೈಮ್ ಥಿಯೇಟ್ರ್ ವಿಸಿಟ್ ಆಗಿರುತ್ತೆ. ಮತ್ತು ಅದರಲ್ಲೂ ಕಾಮಿಡಿ ಮೂವಿ ಅಂತ ಹೇಳಿದರು. ಎಲ್ಲರ ಕಡೆಯಿಂದ ರಿವ್ಯೂಸ್ ಚೆನ್ನಾಗಿತ್ತು ಈ ಫಿಲಿಮ್ಗೆ. ಸೊ ನನ್ನ ಮಗ ಕೂಡ ಆಸೆ ಪಟ್ಟ ಹೋಗೋಣ ಅಂತ. ಯಾಕಂದರೆ ಅವನಿಗೆ ಕರೋನಾ ಮುಂಚೆ ಕರ್ಕೊಂಡು ಹೋಗಿದ್ದು ಯಾವುದೇ ಥಿಯೇಟ್ರಿಗೆ ಯಾವುದಕ್ಕೂ ಹೋಗಿರಲಿಲ್ಲ ನಾವು. ನಮ್ಮ ಮಗಳು ಚಿಕ್ಕವಳು ಅಂತ ನಾವು ಹೋಗೇ ಇರಲಿಲ್ಲ ಫ್ರೆಂಡ್ಸ್. ಸೊ ಅದರಿಂದ ಒಂದ್ಸತಿ ಕರ್ಕೊಂಡು ಹೋಗೋಣ, ಫೀಲ್ ಮಾಡಿಸೋಣ ಯಾವ ರೀತಿ ಇರುತ್ತೆ ಅಂತ. ನಾನಂತೂ ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ಹೋಗಿದ್ದೆ. ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಒಂದು ಸೀನ್ ನೋಡ್ಕೊಬನ್ನಿ. ಇದು ಇಂಟರ್ವಲ್ಗೆ ಬಿಟ್ಟಿದ್ರು. ಯಾವುದು ಅಂತ ನಾನು ಹೇಳ್ತಾ ಇದ್ದೀನಿ, ಬಟ್ ಅದು ಸೌಂಡ್ ಸರಿಯಾಗಿ ಕೇಳಿಸ್ತಿರೋದೆಲ್ಲ ಇರೋದ್ರಿಂದ ನಾನು ಹಾಗೆ ಹೇಳ್ತಾ ಇದ್ದೀನಿ. ಇಂಟರ್ವಲ್ವರೆಗೂ ಸಖತ್ತಾಗಿತ್ತು ಫ್ರೆಂಡ್ಸ್. ಅದು ಆಲ್ಮೋಸ್ಟ್ ನಮಗೊಂಥರ ಕಾಮಿಡಿಲಿ ನಕ್ಕಿ ಹೊಟ್ಟೆ ಎಲ್ಲ ನೋವು ಬಂದ್ಬಿಡ್ತು. ಅಷ್ಟು ಚೆನ್ನಾಗಿರೋ ಕಾಮಿಡಿ ಇತ್ತು ಫ್ರೆಂಡ್ಸ್. ಅದಾದಮೇಲೆ ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಅದು ಹಾಕ್ಬೋದೋ ಇಲ್ವೋ ಅಂತ ಗೊತ್ತಿಲ್ಲ, ಡಿಲೀಟ್ ಆಗೋ ನೆಸೆಸಿಟಿ ಇರುತ್ತೇನೋ ಗೊತ್ತಿಲ್ಲ. ಸೊ ಆದ್ರೂ ಹಾಕಿದ್ದೀನಿ. ನನ್ನ ಮಗು ಕೇಳ್ತಾ ಇದೆ ಯಾವ ರೀತಿ ಇತ್ತು ಅಂತ. ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು ಅಂತ ಹೇಳ್ತಿದ್ದ. ಸೊ ಅದ್ರ ಮಧ್ಯದಲ್ಲಿ ಒಂದು ರಿಂಗ್ಸ್ ಚಿಪ್ಸ್ ಬರುತ್ತಲ್ಲ, ಕಾಣಿಸ್ತಾ ಇದೆಯಲ್ಲ, ಅದನ್ನು ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ. ಹಾಗೆ ತಿನ್ಕೊತ ನಾವು ನೋಡಿದ್ವಿ ಫ್ರೆಂಡ್ಸ್. ಈಗ ಬಂದಿದ್ದೀವಿ ಮನೆಗೆ. 11 o'clock ಆಗಿದೆ. ಎಕ್ಸ್ಟ್ರಾಡಿನರಿ ಮೂವಿ ಫ್ರೆಂಡ್ಸ್, ಎಲ್ಲರೂ ನೋಡಲೇಬೇಕಾಗಿರೋಂಥ ಮೂವಿ. ನನ್ನ ಮಗಳು ಮಲ್ಕೊಂಬಿಟ್ಲು, ಬಟ್ ಎಕ್ಸ್ಟ್ರಾಡಿನರಿ ಅಂದರೆ ಎಕ್ಸ್ಟ್ರಾಡಿನರಿ ಮೂವಿ ಫ್ರೆಂಡ್ಸ್. ಎಲ್ಲರೂ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ.
ಫಸ್ಟ್ ಫ್ರಮ್ ಬಿಗಿನಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗು ಲಾಸ್ಟ್ ಆಚೆ ಕಾಲಿಕ್ಕವರೆಗೂ ಕೂಡ ಕಿಕ್ ಕೊಡುತ್ತೆ ಅಂತ ಅಂತ ಮೂವಿ ಫ್ರೆಂಡ್ಸ್. ನೀವೆಲ್ಲರೂ ನೋಡಲೇಬೇಕು. ನಾವು ಆಟೋದಲ್ಲಿ ಹೋಗಿದ್ವಿ, ಇವನ್ ನಮ್ಮ ಆಟೋ ಅಂಕಲ್ ಕೂಡ ಬಂದಿದ್ರು ಅವ್ರ ಜೊತೆ. ಸೊ ಅವರು ಕೂಡ ಎಲ್ಲ ಎಂಜಾಯ್ ಮಾಡಿದ್ರು, ನಾವೇ ಎಂಜಾಯ್ ಮಾಡಿದ್ವಿ. ನಾವು ನಕ್ಕಿನೇ ಆ ನಗು ಇನ್ನ ನಾನು ಕ್ಯಾರಿ ಔಟ್ ಆಗ್ತಾ ಇದೆ. 11 ಗಂಟೆಗೆ ಬಂದ್ರು. ರಿಷಬ್ ಶೆಟ್ಟಿ ಇವರು ಅಲ್ಲ, ಸಾರಿ ನಾಟ್ ದಟ್ ಒನ್, ಆರ್.ಬಿ. ಶೆಟ್ಟಿ ಎಲ್ಲ ಸಿಕ್ಕಾಬಡೆ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಗುರುಜಿ ಎಲ್ಲ ಶೆಟ್ಟಿಗಳೆಲ್ಲ ಚೆನ್ನಾಗಿ ಮಾಡೋರೆ. ಸಣ್ಣ ಕ್ಲಿಪ್ಪಿಂಗ್ ಹಾಕಿದೀನಿ ನೋಡಿ, ಅದು ಹಾಕ್ಬೇಕೋ ಹಾಕ್ಬಾರ್ದು ಗೊತ್ತಿಲ್ಲ, ಬಟ್ ಹಾಕ್ಬಿಟ್ಟಿದೀನಿ. ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇನೆ, ಏನು ಕಾಪಿರೈಟ್ಸ್ ಬರಲ್ಲ ಅನ್ಕೊಂಡಿದೀನಿ. ಬಂದ ಡಿಲೀಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಗುಡ್ ನೈಟ್. ಪ್ರೈಸ್ ಎಷ್ಟು? ಬಾಯ್. ಏನು ಪ್ರೈಸ್? ಮಾರುತಿಲ್ ಪ್ರೈಸ್ ಎಷ್ಟು, ಐನಾಕ್ಸಲ್ ಪ್ರೈಸ್ ಎಷ್ಟು? ಇದು ಇಲ್ಲಿ ಮಾರುತಿ ಥಿಯೇಟರ್ ಅಲ್ಲಿ ನಾವು ಹೋಗಿದ್ದು DTS 4K ಏನೋ ಇತ್ತು. ಎಲ್ಲಿರೋದು? ಇದು THS ಇದೆಯಲ್ಲ ಅದ್ರ ಪಕ್ಕನೇ ಇರೋದು. THS ಹಾಸ್ಪಿಟಲ್ ಅಂತ ಇದೆ ಇಲ್ಲಿ ತುಮಕೂರಲ್ಲಿ, ಮೇನ್ ರೋಡ್ ಅಲ್ಲಿ ಇದೆ, BH ರೋಡ್ ಅಲ್ಲಿ. ಅದ್ರ ಪಕ್ಕನೇ ಇದೆ ಮಾರುತಿ ಥಿಯೇಟರ್ ಅಂತ. ಗುಬ್ಬಿ ಗೇಟ್ ಸರ್ಕಲ್ ಹತ್ರ ಬರುತ್ತದು. ಬನ್ನಿ, ಅಲ್ಲಿ ಬಂದು ಪರ್ ಪ್ರೈಸ್ ಬಂದು 130 ರುಪೀಸು. ಮತ್ತೆ ಎಸ್ ಮಾಲ್ ಅಲ್ಲಿ ಹೋಗಿದ್ರೆ 170 ರುಪೀಸ್ ಪರ್ ಹೆಡ್. ನಾವು ಎಸ್ ಮಾಲ್ ಅಲ್ಲಿ ನಾವು ಹೋಗ್ಲಿಲ್ಲ, ಸ್ವಲ್ಪ ದೂರ ಆಗುತ್ತೆ ಅಂತ ನಾವು ಇಲ್ಲೇನೆ ಹೋಗಿದ್ವಿ. 130 ರುಪೀಸು ಬಾಲ್ಕನಿಗೆ, ಸೆಕೆಂಡ್ ಕ್ಲಾಸ್ಗೆ 100 ರುಪೀಸು. ವರ್ತ್. ನಾವಿನ್ನ ಒಂದು 200-300 ಎಕ್ಸ್ಟ್ರಾ ಕೊಟ್ರು ಇದಾಗ್ತಿತ್ತು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ಮೂವಿ. ಊರಿಗೆ ಹತ್ರ ಬಂದಿದ್ದೀವಿ. ಇದು ಹೊಸದಾಗಿ ಇಟ್ಟಿರೋ ಅಂಥ ಅಡಿಕೆ ಗಿಡಗಳು ನೋಡಿ. ನೋಡು ಅದೆಲ್ಲ ಈಗ ಅದಲ್ಲ, ಅದು ಗಿಡ ಅದೆಲ್ಲ ಜೋಳ ಮತ್ತು ಅಡಿಕೆ ಗಿಡ ಎಲ್ಲ ಮೊನ್ನೆ ಹಾಕ್ಸಿರೋದು. ಚಾರ್ಜರ್ ಹಾಕ್ಕೊಂಡಿದ್ದೀವಿ. ಇದೇನೋ ಮೊಟ್ಟೆ ಇಟ್ಟಿದ್ದಾರೆ, ಗೊತ್ತಿಲ್ಲ, ಸಿಮೆಂಟ್ ಅನಿಸುತ್ತೆ, ಏನಂತ ಗೊತ್ತಿಲ್ಲ, ಗಟ್ಟಿಗಿದೆ. ಸೊ ನಾನಲ್ಲಿ ನನಗೆ ತಿಂಡಿ ತಂದಿದ್ದೀನಿ. ಇದು ಇವಾಗ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್ ತಂದಿದ್ದೀನಿ. ಏನೇನು ಬೇಕು, ಅರಿಶಿನ ಪುಡಿ, ಧನಿಯ, ಅದು ಮತ್ತು ಇದು ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಅದೆಲ್ಲನೂ. ಸೊ ಇವಾಗ ನಾನು ತಿಂಡಿ ತಿನ್ನಬೇಕು. ಸೊ ಹೊಸ್ದಾಗಿ ಪ್ಲಾಂಟೇಶನ್ ಇಟ್ಟರು ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ನೋಡೋಣ ಅಂತ ಬಂದೆ. ತುಳಸಿ ಗಿಡ ಸುಮಾರು ವ್ಲಾಗ್ಗಳಲ್ಲಿ ನೋಡೇ ಇರ್ತೀರ ನೀವು. ಮತ್ತು ಇಲ್ಲೆಲ್ಲ ದಪ್ಪದು ಇಷ್ಟು ಎತ್ತರ ಮಣ್ಣಿತ್ತು, ಅದೆಲ್ಲ ತಗ್ಸ್ಬಿಟ್ಟಿಗೆ ಸಮ ಮಾಡಿದ್ದಾರೆ. ಈ ಕಡೆನೂ ಮತ್ತು ಈ ಕಡೆ ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಇದೆಯಲ್ಲ ಮಾರ್ಕ್, ಆ ಮಾರ್ಕ್ವರೆಗೂ ಇತ್ತು ಆ್ಯಕ್ಚುಲಿ. ಎಲ್ಲ ಕ್ಲಿಯರ್ ಆಗಿದೆ. ಇದು ಅದು ಮೇನ್ ರೋಡ್, ಅಲ್ಲಿ ಗಾಡಿಗಳು ಓಡಾಡ್ತಿರೋದು ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಮೇನ್ ರೋಡು. ಆ ಕಡೆ ಬ್ಲೂ ಕಲರ್ ಏನೋ ಕಾಣಿಸ್ತಿದೆಯಲ್ಲ ಮನೆ ಥರ, ಅದು ಆ ಕಡೆ ಇರೋದು. ಇದು 4 ರೋಡಿಂದ ಆ ಕಡೆ ಇರೋ ಅಂಥ ಮನೆ. ಅದು ಫ್ಲ್ಯಾಗ್ ಬೇರೆ ಹಾರ್ತಾ ಇದೆಯಲ್ಲ, ಅದು ಆ ಕಡೆನೇ ಇರೋದು. ಸೊ ಆಲ್ಮೋಸ್ಟ್ ಇದಕ್ಕೆ ಇದೆ. ಮತ್ತು ಅಲ್ಲಿ ಇದೆಯಲ್ಲ, ಅದು ಏನಂತ ಹೇಳ್ತಾರೆ ಊರಿಗೆ, ಅದು ಕಟ್ಟೆ ಅಂತ ಹೇಳ್ತಾರಲ್ಲ, ಏನೋ ಕಟ್ಟೆ ಅಂತ ಇರ್ತಾರಲ್ಲ, ಊರು ಎಂಟ್ರೆನ್ಸ್. ಆ್ಯಕ್ಚುಲಿ ಅದು ಊರು ಎಂಟ್ರೆನ್ಸ್. ಅದು ಇದು ಒಳಗೆ ಅಲ್ಲಿ ಮನೆಯೆಲ್ಲ ಕಾಣಿಸಿದೆಯಲ್ಲ, ಅದೆಲ್ಲ ಊರು. ಒಂದು ಸತಿ ಇಲ್ಲಿನ ದೇವಸ್ಥಾನನೂ ತೋರಿಸಿದೆ ನಿಮಗೆ. ಇದು ಆ್ಯಕ್ಚುಲಿ ನಾವು ಫಸ್ಟ್ ಇಲ್ಲೆಲ್ಲ ಬಂದಾಗ ಏನೂ ಇರಲಿಲ್ಲ. ಇದೆಲ್ಲ ಕೂಡ 160 ಏನೋ ರೋಡ್ಗಳಿತ್ತು, 60 ಏನೋ ಇದು ಇತ್ತು, ಏನು ಸೈಟ್ಸ್ ಇತ್ತು. ಇವಾಗೆಲ್ಲ ಮನೆ ಎಲ್ಲ ಅದು ಸೈಟ್ಸ್ ಎಲ್ಲ ಸೇಲ್ ಆಗಿದೆ. ಆಲ್ಮೋಸ್ಟ್ ಮನೆಗಳು ಕಟ್ಟಿದ್ದಾರೆ. ಈಗ ಒಳಗೆ ಹೋಗ್ಬಿಟ್ಟು ತಿಂಡಿ ತಿನ್ನೋಣ. ನಾನು
ತಿಂಡಿ ತಿಂದು ಅಡುಗೆ ಎಲ್ಲ ಮಾಡಿದ್ವಿ ಫ್ರೆಂಡ್ಸ್. ಅದಾದಮೇಲೆ ಸ್ವಲ್ಪ ಹೂವು ಕಿತ್ಕೊಳ್ಳೋಣ. ಚೆನ್ನಾಗಿ ಬೆಳೆದಿತ್ತು ಹೂವು, ಇದರಲ್ಲೂ ಮಳೆಗಾಲ ಅಲ್ವಾ, ತುಂಬಾ ಚೆನ್ನಾಗಿ ಬೆಳೆದಿತ್ತು. ಸೊ ಕಿತ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಕಿತ್ಕೊಂಡಿದ್ದಾದಮೇಲೆ ವೀಡಿಯೋ ಮಾಡಿದ್ದೀನಿ ನಾನು. ಆದರೂ ಒಂದೊಂದಿತ್ತು. ನಮ್ಮ ಮನೆಯವ್ರು ಮಾಡ್ತಾ ಇರೋದು ಬಂದು ವೀಡಿಯೋ ಚೆನ್ನಾಗಿ ಮಾಡ್ತಿದ್ದಾರೆ ಅನ್ಕೊತೀನಿ. ನಮ್ಮದೇ ಇದು ಮರ ಎಲ್ಲ ಪಕ್ಕದಲ್ಲೇ ಇದು ಇಲ್ಲೆಲ್ಲ ಪ್ಲ್ಯಾಂಟೇಷನ್ ಮಾಡೋದಕ್ಕೆಲ್ಲ ಅದು ಏನು ಹೇಳ್ತಾರೆ ಅದು ಮಾಡಿಟ್ಟಿದ್ದಾರೆ. ಏನು ಹೇಳ್ತಾರೆ ಗೊತ್ತಿಲ್ಲ, ಸಾರಿ ಫಾರ್ ದ ಇಂಟ್ರಪ್ಟ್. ಸೊ ಇದು ಬಂದು ನೆಕ್ಸ್ಟ್ ಡೇ ಆಫ್ಟರ್ನೂನು ನಾನು ನಮ್ಮ ಫ್ರೆಂಡ್ ಅವ್ರ ಮನೆಯದು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಅವ್ರು ಇವಾಗ ಹೋಗ್ಬೇಕಾಗಿರೋ ಅಂಥ ಮನೆ. ಸೊ ಮನೆ ಚೆನ್ನಾಗಿತ್ತು ಅಂತ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಡಬಲ್ ಬೆಡ್ರೂಮ್ ಮನೆ, ಅವರೇ ಕಾಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಚೆನ್ನಾಗಿತ್ತು ಅಂತ ಒಂದು ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಅದು ಬೇಗನೆ ಮಾಡಿದ್ದೀನಿ, ನಿಧಾನಕ್ಕೇನು ಮಾಡಿಲ್ಲ, ಸ್ವಲ್ಪ ಬೇಗನೆ ಆಗಿದೆ. ಸೊ ಇವಾಗ ಇನ್ನೊಂದು ರೂಮ್ನ ತೋರ್ಸೋಕ್ಕೆ ಹೋಗ್ತಾಯಿದ್ದೀನಿ. ಇದು ಬಂದು ದೊಡ್ಡ ರೂಮಿನ ಒಂಚೂರು ಚಿಕ್ಕ ರೂಮ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಎಲ್ಲ ಇದೆ. ಟಾಯ್ಲೆಟ್ ಅಲ್ಲ, ಬಾತ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಲಾಸ್ಟ್ ರೂಮಲ್ಲೂ ಕೂಡ ನೋಡಿದ್ರಲ್ಲ, ಅಲ್ಲೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಇತ್ತು. ಸೊ ಇವಾಗ ನಾವು ಎಂಟರ್ ಆಗ್ತಾ ಇದ್ದೀವಿ ಕಿಚನ್ ಕಡೆಗೆ. ಕಿಚನಲ್ಲೂ ಅಷ್ಟೇನೆ ತುಂಬ ಚೆನ್ನಾಗಿರೋ ಅಂಥ ವೆಂಟಿಲೇಷನ್ ಎಲ್ಲ ಇದೆ. ಹಾಗೆ ಸಿಂಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಶೆಲ್ಫ್ಸ್ ಎಲ್ಲ ತುಂಬಾ ಜಾಸ್ತಿ ಸಿಗಾಬಟ್ಟೆ ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ. ಶೆಲ್ಫ್ಸ್ ಎಲ್ಲ ನೋಡಿ, ಮೇಲೆಲ್ಲ ಇಡೋದೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ನನಗಿದೆಲ್ಲ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡಿಕೊಂಡೆ. ಇದು ಬಂದು ದೇವ್ರ ಮನೆಯೂ ಕೂಡ ಅಷ್ಟೇ ದೊಡ್ಡದಾಗಿದೆ. ಇಲ್ಲೊಂದು ಸಿಂಕ್ ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಥರ. ಸೊ ಇದು ಬಂದು ಹೊರಗಡೆ ಯುಟಿಲಿಟಿ ಅಂತ ಹೇಳ್ಬೋದು. ಇಲ್ಲಿ ಟಾಯ್ಲೆಟ್ ಮತ್ತು ಬಾತ್ರೂಮ್ ಇದೆ. ಹಾಗೆಯೇ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕೆ ಒಂದು ಪ್ಲೇಸ್ ಕೊಟ್ಟಿದ್ದಾರೆ. ಓವರಾಲ್ ನನಗೆ ಇಷ್ಟ ಆಯಿತು ಫ್ರೆಂಡ್ಸ್. ಇದು ಮನೆಯೆಲ್ಲ ತುಂಬಾ ಇಷ್ಟ ಆಯಿತು. ಇಲ್ಲಿ ಸೈಡಲ್ಲಿ ಬಂದು ಬಟ್ಟೆ ಎಲ್ಲ ಒಣಗಾಕೊಳಕ್ಕೆ ಜಾಗ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.